ಹಾಯ್ ಹಲೋ ನಮಸ್ತೆ, ನಾನು ಶೈಲಜಾ ರಮೇಶ್ ಆಚಾರ್. ಫ್ರೆಂಡ್ಸ್, ಇದೊಂದು ಪಿಂಕ್ ಜ್ಯೂಸ್ ತೋರಿಸ್ತಾ ಇದ್ದೀನಿ ನೋಡಿ. ಇದೇನು ಜ್ಯೂಸ್ ಅಂತ ಯಾರಾದರೂ ಗೆಸ್ ಮಾಡ್ತೀರಾ? ಎನಿ ಗೆಸ್? ಕ್ಯಾರೆಟ್ ಜ್ಯೂಸ್ ಅಂತ ಅಂದ್ಕೋತಾ ಇದ್ದೀರಾ? ಇಲ್ಲ ಫ್ರೆಂಡ್ಸ್, ನೋ ವೇ. ಇದು ಕ್ಯಾರೆಟ್ ಜ್ಯೂಸ್ ಅಲ್ಲ. ಇದು ಒಂದು ಒಳ್ಳೆಯ ಡಯಟ್ ಡ್ರಿಂಕ್ ಕೂಡ. ತುಂಬ ನಮ್ಮ ದೇಹಕ್ಕೆ ತುಂಬ ವಿಟಮಿನ್ ಸಿ ಕೊಡುತ್ತೆ. ಅದು ಚಕ್ಕೋತ ಹಣ್ಣಿನ ಜ್ಯೂಸು. ಚಕ್ಕೋತ ಹಣ್ಣು ನೋಡಿ ಈ ರೀತಿ ದಪ್ಪವಾಗಿರುತ್ತೆ, ತುಂಬ ದಪ್ಪ ಇರುತ್ತೆ. ಇದನ್ನು ನಾವು ಕಟ್ ಮಾಡಿ ನೀಟಾಗಿ ಅದ್ರ ಒಳಗಡೆ ಕೂಡ ಸೇಮ್ ಆರೆಂಜ್ ಥರನೇ ಇರುತ್ತೆ, ಆದರೆ ಈ ಕಲರ್ ಪಿಂಕ್ ಇರುತ್ತೆ. ಈ ರೀತಿ ತೊಳೆ ಇರುತ್ತೆ. ಒಂದೊಂದೇ ನೀಟಾಗಿ ಅದ್ರ ಸಿಪ್ಪೆಲ್ಲ ಬಿಡಿಸಿ ನೋಡಿ ನಾನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಳಗಡೆ ತುಂಬ ಬೀಜ ಇರುತ್ತೆ, ಮತ್ತು ಮೇಲ್ಗಡೆ ಸಿಪ್ಪೆ ಕೂಡ ಅದು ತುಂಬಾ ಕಹಿ ಇರುತ್ತೆ. ಸೊ ನಾವು ನೀಟಾಗಿ ಈ ರೀತಿ ನೋಡಿ ಸಿಪ್ಪೆ ಮತ್ತು ಬೀಜ ಎಲ್ಲನೂ ಏನೂ ಇಲ್ದಂಗೆ ಈ ರೀತಿ ನೀಟಾಗಿ ಬರೀ ಆ ತೊಳೆ ಮಾತ್ರ ನೀಟಾಗಿ, ಆ ಪಲ್ಪ್ ಮಾತ್ರ ನೀಟಾಗಿ ಈ ರೀತಿ ನಾನು ಕ್ಲೀನಾಗಿ ಬಿಡಿಸಿಟ್ಕೊಂಡಿದ್ದೀನಿ. 1-2 ಕಪ್ಪು. ಅದಾದಮೇಲೆ ನಾವು ನೀಟಾಗಿ ಜ್ಯೂಸಿಗೆ ಮಾಡ್ಕೋಬೇಕಲ್ವಾ. ಕೈಯಲ್ಲಿ ಮಾಡಿದ್ರೆ ಚೆನ್ನಾಗಿರೋದಲ್ಲ, ಮಿಕ್ಸರ್ ಮಾಡ್ಕೋಬೇಕಾಗುತ್ತೆ. ಈ ಮಿಕ್ಸಿಗೆ 1 ಕಪ್ಪಷ್ಟು ಈ ತೊಳೆನ ಎಲ್ಲ ಫುಲ್ಲು ಬಿಡಿಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಸ್ವಲ್ಪ ಜ್ಯೂಸ್ ಅಂದರೆ ನಮಗೆ ಫ್ಲೇವರ್ ಬೇಕಲ್ವ, 1-2 ಏಲಕ್ಕಿ ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವೀಟ್, ಜ್ಯೂಸಿಗೆ ಸ್ವಲ್ಪ ಸ್ವೀಟು ಬೇಕಾಗಿ, ಆಲ್ರೆಡಿ ಹುಳಿ ಇರುತ್ತೆ. ಸ್ವೀಟಿಗೆ ನೀವು ಸಕ್ಕರೆ ಯೂಸ್ ಮಾಡಬೇಡಿ. ಇದು ಶುಗರು, ಬಿ ಪಿ ಇವರು ದೊಡ್ಡವ್ರಿಗೆ ಎಲ್ಲರಿಗೂ ಒಳ್ಳೆಯದು, ಕುಡಿತಾರೆ. ಅದಕ್ಕೆ ನಾನು ಬೆಲ್ಲ ಯೂಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಅಟ್ಲೀಸ್ಟು ಬಾಡಿಗೆ ಶುಗರ್ಗಿಂತ ಬೆಲ್ಲ ಸ್ವಲ್ಪ ಪರವಾಗಿಲ್ಲ, ಒಳ್ಳೆಯದು. ಸ್ವೀಟಿಗೆ ಆದಷ್ಟು ನಾನು ಸಕ್ಕರೆಗಿಂತ ಬೆಲ್ಲನೇ ಪ್ರಿಫರ್ ಮಾಡ್ತೀನಿ. ನೋಡಿ, 4-5 ನಿಮಿಷ ಸ್ವಲ್ಪ ಈ ರೀತಿ ಸಣ್ಣದಾಗಿ ನೀಟಾಗಿ ನೀರು ಹಾಕಿದೆ. ಅದೇ ನೀರೇ ಹಾಕಿಲ್ಲ ನಾನು. ನೋಡಿ ಎಷ್ಟೊಂದು ಆಲ್ರೆಡಿ ನೀರಿದೆ, ಅದರಲ್ಲೇ ಫುಲ್ಲು ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ. ನೋಡಿ ಈಗ ನಾನು ನಮ್ಗೆ ಎಷ್ಟು ಬೇಕೋ ಅಷ್ಟು, ತುಂಬ ಹುಳಿ ಇರುತ್ತೆ ನೋಡಿಕೊಂಡು 1-2 ಲೋಟ ನೀರು ಹಾಕಿ ನೋಡಿ ಈ ರೀತಿ ಆ ಪಲ್ಪ್ದೆಲ್ಲ ಫುಲ್ಲು ನೀಟಾಗಿ ಒಂದು ಸೋಸರ್ ತೊಗೊಂಡು ನೀಟಾಗಿ ಈ ರೀತಿ, ವಾವ್, ನ್ಯಾಚುರಲ್ ಪಿಂಕ್ ಕಲರ್ ನೋಡ್ರಿ, ಅದು ಎಷ್ಟು ಚೆನ್ನಾಗಿದೆ. ನ್ಯಾಚುರಲ್, ಇದು ಯಾವುದೇ ಥರ ಕೆಮಿಕಲ್ ಮಿಕ್ಸ್ ಇಲ್ಲ ಫ್ರೆಂಡ್ಸ್. ಕಲರಿಗೆ ನ್ಯಾಚುರಲ್ ಕಲರ್, ನ್ಯಾಚುರಲಾಗಿ ನಮ್ಗೆ ಯಾವುದೇ ಒಂದು ತಿಂದರೂ ಕೂಡ ನಮ್ಮ ಬಾಡಿಗೆ ತುಂಬ ಒಳ್ಳೆಯದು, ಆರೋಗ್ಯಕರವಾಗಿರುತ್ತೆ. ನೋಡಿ ಇನ್ನೂ ಸ್ವಲ್ಪ ಇತ್ತಲ್ವ, ಅದನ್ನು ಕೂಡ ಈ ರೀತಿ ನೀಟಾಗಿ ನಾನು ಸೋಸಿಟ್ಕೋತಾ ಇದ್ದೀನಿ. ಆಲ್ಮೋಸ್ಟ್ 1 ಕಪ್ಪು ಹಣ್ಣಿಗೆ ನೋಡಿ ಈ ರೀತಿ ಒಂದು ದೊಡ್ಡದೊಂದು ಕಪ್ ತುಂಬ ಬಂತು. ವಾವ್, ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ ಅಂತ. ಇದು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ನಮ್ಮ ದೇಹಕ್ಕೂ ತುಂಬ ಅಷ್ಟೇ ಒಳ್ಳೆಯದು. ನೋಡಿ ಬನ್ನಿ, ನಾನು ಕೆಲವೊಂದು ಟಿಪ್ಸ್ ಹಾಕಿದ್ದೀನಿ, ಅದು ಏನೇನು ಉಪಯೋಗ ಅಂತ ಓದ್ಕೊಳ್ಳಿ ನೀವೇ. ನೋಡ್ತಾ ಇದ್ದೀರಲ್ವ, ಚಕ್ಕೋತ ಹಣ್ಣು ತುಂಬ ಅದು ಹೇರಳವಾಗಿ ವಿಟಮಿನ್ ಸಿ ಇರುತ್ತೆ, ಮತ್ತು ಕಿಡ್ನಿ ಸ್ಟೋನಿಗೆ, ಮತ್ತು ಒಳ್ಳೆ ಕ್ಯಾಲ್ಶಿಯಂ ಕೂಡ ಸಿಗುತ್ತೆ ನಮ್ಮ ಬಾಡಿಗೆ, ನಮ್ಮ ಮೂಳೆಗೆ ಗಟ್ಟಿಗೆ ಆಗುತ್ತೆ. ಹಾಗೆ ಇದು ತಿನ್ನೋದ್ರಿಂದ ವಿಟಮಿನ್ ಸಿ ಇರೋದ್ರಿಂದ ನಮಗೆ ತುಂಬಾ ನಮ್ಮ ಬಾಡಿಗೆ, ಹಾಗೂ ಯಾರೆಲ್ಲ ಬಿ ಪಿ ಶುಗರ್ ಪೇಷಂಟ್ ಇರ್ತಾರಲ್ವ ಅವರಿಗಂತೂ ಇದು ತುಂಬ ಮಾಡಿಸಿದಂಥ ಒಂದು ಜ್ಯೂಸ್ ಅಂತಲೇ ಹೇಳ್ಬೋದು. ಅದು ಬ್ಲಡ್ ಶುಗರು ಅದು ನಿಯಂತ್ರಿಸುತ್ತಂತೆ. ಮತ್ತು ನಾವು ಏನೇ ಒಂದು ಈ ಜ್ಯೂಸ್ ಕುಡಿಬೇಕಾದ್ರೆ ಊಟಕ್ಕಿಂತ ಒಂದು ಮುಂಚೆ 1-2 ಗಂಟೆ ಮುಂಚೆ ಕುಡಿಯಿದ್ರೆ ತುಂಬಾ ನಮ್ಮ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ. ಮತ್ತು ನಮ್ಮ ಬಿ ಪಿಲಿ ಬಾಡಿಲಿರೋಂಥ ಉಪ್ಪಿನ ಅಂಶ ಕೂಡ ಕಮ್ಮಿ ಮಾಡುತ್ತಂತೆ. ಇನ್ಯಾಕ್ರಿ ಥರ ಇವತ್ತೇ ತಗೊಬನ್ನಿ ಚಕ್ಕೋತ ಹಣ್ಣು. ನೋಡಿ ನೀವು ಈ ರೀತಿ ಜ್ಯೂಸ್ ಮಾಡ್ಕೊಳ್ಳಿ. ಈ ಬೇಸಿಗೆಗಂತೂ ಮಾಡಿಸಿದಂಥ ಜ್ಯೂಸ್ ಇದು. ನಮ್ಮ ಬಾಡಿಗಂತೂ ತುಂಬ ಹೆಲ್ದಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸದಾ ನಿಮ್ಮ ಮನೆ ಮಗಳು ಶೈಲಜಾ ರಮೇಶ್ ಮೇಲೆ ಹೀಗೆ ಇರಲಿ.